ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮಾರ್ಗಶಿರ ಮಾಸ ಮುಗಿದ ನಂತರ ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಈ ಧನುರ್ಮಾಸ ಯಾವ ದಿನಾಂಕದಂದು ಪ್ರಾರಂಭವಾಗಿ ಯಾವ ದಿನಕ್ಕೆ ಅಂತ್ಯವಾಗುತ್ತದೆ, ಹಾಗೇನೆ ಎಷ್ಟು ದಿನಗಳ ಕಾಲ ಈ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಧನುರ್ಮಾಸದಲ್ಲಿ ಪೂರ್ತಿಯಾಗಿ ದೇವರ ಕಾರ್ಯಗಳನ್ನು ಮಾಡಲಾಗುತ್ತದೆ. ಹಾಗೇನೆ ಈ ಮಾಸವನ್ನ ಶೂನ್ಯ ಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಹೆಚ್ಚಾಗಿ ದೇವರ ಆರಾಧನೆಯನ್ನ, ವಿಷ್ಣು ಪೂಜೆಯನ್ನ, ಶ್ರೀಮನ್ನಾರಾಯಣನ ಆರಾಧನೆಯನ್ನ ಈ ಧನುರ್ಮಾಸದಲ್ಲಿ ಮಾಡಲಾಗುತ್ತದೆ. ಈ ಧನುರ್ಮಾಸದಲ್ಲಿ ಶ್ರೀಮನ್ನಾರಾಯಣ ಅಥವಾ ವಿಷ್ಣು ದೇವರ ಪೂಜೆಯನ್ನ ಮಾಡುವುದರಿಂದ ವಿಶೇಷ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತವೆ. ತುಂಬಾನೇ ಒಂದು ಪುಣ್ಯವಾದ ಮಾಸ ಅಂತಾನೆ ಹೇಳ್ಬೋದು. ದೇವತಾ ಆರಾಧನೆ ಮಾಡುವುದಕ್ಕೆ ಇರುವಂತಹ ಮಾಸವೇ ಧನುರ್ಮಾಸ. ಹಾಗಾಗಿ ಇದನ್ನ ಪುಣ್ಯದ ಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಹೆಚ್ಚಾಗಿ ಲಕ್ಷ್ಮೀ ವಿಷ್ಣು ಶ್ರೀಮನ್ನಾರಾಯಣರ ಹಾಗೇನೆ ಅರಳಿ ಮರದ ಅಶ್ವತ್ಥ ವೃಕ್ಷ ಅಂತ ಕರಿತೀವಲ್ಲ, ಅದರ ಪೂಜೆಯನ್ನ ಹೆಚ್ಚಾಗಿ ಧನುರ್ಮಾಸದಲ್ಲಿ ಮಾಡ್ತೀವಿ. ಇನ್ನು ಈ ಬಾರಿ ಧನುರ್ಮಾಸವು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನ ತಿಳಿಯೋಣ. ಡಿಸೆಂಬರ್ 16ನೇ ತಾರೀಕು ಮಂಗಳವಾರದಿಂದ ಈ ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಹಾಗೆಯೇ 2025 ಡಿಸೆಂಬರ್ 16ಕ್ಕೆ ಮಂಗಳವಾರದಂದು ಧನುರ್ಮಾಸವು ಪ್ರಾರಂಭವಾಗಿ 2026 ಜನವರಿ 14ನೇ ತಾರೀಕಿನಂದು ಧನುರ್ಮಾಸವು ಮುಕ್ತಾಯವಾಗುತ್ತದೆ. ಪೂರ್ತಿಯಾಗಿ 1 ತಿಂಗಳ ಕಾಲ ಧನುರ್ಮಾಸ ಇರುತ್ತದೆ. ಇನ್ನು ಈ ಧನುರ್ಮಾಸದಲ್ಲಿ ಎಷ್ಟು ದಿನಗಳು ನಾವು ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಧನುರ್ಮಾಸದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನದಲ್ಲಿ ಇರುವಂತಹ ಅರಳಿ ವೃಕ್ಷಕ್ಕೆ, ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ. ಈ ಒಂದು ಪೂಜೆಯನ್ನ ನಾವು ಈ ಧನುರ್ಮಾಸದಲ್ಲಿ ಪೂರ್ತಿಯಾಗಿ 1 ತಿಂಗಳ ಕಾಲ ಕೂಡ ಮಾಡಬಹುದು. 1 ತಿಂಗಳು ತುಂಬಾ ಜನಕ್ಕೆ ಮಾಡೋದಕ್ಕೆ ಆಗಲ್ಲ. ಅಂತವರು ನೀವು 5 ದಿವಸ, 9 ದಿವಸ, 3 ದಿವಸ ಹಾಗೇನೆ 11 ದಿವಸನೂ ಕೂಡ ನೀವು ಈ ಧನುರ್ಮಾಸದ ಪೂಜೆಯನ್ನ ಮಾಡ್ಬೋದು. ನಿಮ್ಗೆ ಅಷ್ಟೂ ದಿನಗಳು ಕೂಡ ಧನುರ್ಮಾಸದ ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಅನ್ನುವವರು ಅಟ್ಲೀಸ್ಟ್ ಈ ಧನುರ್ಮಾಸದಲ್ಲಿ 1 ದಿನನಾದರೂ ಅಥವಾ 3 ದಿನನಾದರೂ ಧನುರ್ಮಾಸದ ಪೂಜೆಯನ್ನ ಮಾಡಿ. ತುಂಬಾನೇ ಒಂದು ಶುಭವಾದ ಮಾಸ. ನಮ್ಮ ಕಾರ್ಯಸಿದ್ಧಿಯನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಧನುರ್ಮಾಸವು ತುಂಬಾನೇ ಒಂದು ಶಕ್ತಿಯುತವಾಗಿದೆ. ಏನಂದ್ರೆ ಈ ಧನುರ್ಮಾಸದಲ್ಲಿ ತುಂಬಾನೇ ಚಳಿ ಇರುತ್ತೆ. ಹಾಗಾಗಿ ತುಂಬಾ ಬೆಳಿಗ್ಗೆನೆ ಬೇಗನೆ ಎದ್ದು, ಸೂರ್ಯ ಉದಯಕ್ಕಿಂತ ಮುಂಚೆನೆ ಎದ್ದು ನಾವು ಈ ಧನುರ್ಮಾಸದ ಪೂಜೆಯನ್ನ ಮಾಡಬೇಕು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ. ನಾವು ಏನು ಒಂದು ಕಾರ್ಯ ಸಿದ್ಧಿ ಆಗ್ಬೇಕಾಗಿದೆ ಅಂತ ಹೇಳ್ಕೊಂಡು ಪೂಜೆಯನ್ನ ಮಾಡ್ತೀವಿ ನೋಡು, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಬೇಗ ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಧನುರ್ಮಾಸದ ಪೂಜೆಗೂ ಕೂಡ ಅಷ್ಟೇ ಮಹತ್ವವಿದೆ. ನೀವು ಅಟ್ಲೀಸ್ಟ್ 1 ದಿನನಾದ್ರೂ ಮರೆಯದೆ ತಪ್ಪದೆ ಧನುರ್ಮಾಸದ ಪೂಜೆಯನ್ನ ಮಾಡಿ ನೋಡಿ, ನಿಮ್ಗೆ ಅದರ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ನೀವು ಬೇಕಾದ್ರೆ 1 ತಿಂಗಳ ಕಾಲ ಕೂಡ ಮಾಡಬಹುದು. ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಮಾತ್ರ, ಅಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚೆನೆ ಮಾಡಿದ್ರೆ ಮಾತ್ರ ಅದರ ಪೂಜೆಯ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗೋದು. ಸೂರ್ಯ ಉದಯದ ನಂತರ ಮಾಡಿದ್ರೆ ಅದರಿಂದ ನಮಗೆ ಮಿಶ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಂತೂ ಮಾಡಲೇಬಾರ್ದು. ನೀವು ಮಾಡಿದ್ದೇ ಆದರೆ ಅದರಿಂದ ನಿಜವಾಗ್ಲೂ ಕೂಡ ಶುಭ ಫಲಗಳಂತೂ ದೊರೆಯೋದಿಲ್ಲ. ಈ ಧನುರ್ಮಾಸದ ಪೂಜೆಯನ್ನು ಹೇಗೆ ಮಾಡಬೇಕು, ಅಶ್ವತ್ಥ ವೃಕ್ಷ ಅಥವಾ ಅರಳಿ ಮರದ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಧನುರ್ಮಾಸದ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಡೋದಿದೆ. ಮುಂದೆ ಬರುವಂತಹ ವಿಡಿಯೋಸ್ಗಳಲ್ಲಿ ಒಂದೊಂದಾಗಿ ಎಲ್ಲವನ್ನೂ ಕೂಡ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.